ನಿನ್ನೆ ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಸೇರಿದಂತೆ ಹಲವರು ಕಾಂಗ್ರೆಸ್ ಅಲ್ಲೇ ಇದ್ದಂತವರು, ಕಾಂಗ್ರೆಸ್ ಕುಟುಂಬದ ಸದಸ್ಯರಾದಂತವರು. ಹೀಗಾಗಿ ಅವರು ಮತ್ತೆ ಬಂದ್ರೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ, ನಾವೇ ಅವರನ್ನ ಸಂಪರ್ಕ ಮಾಡಿದೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಃ ಮಾಜಿ ಸಚಿವರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಎಲ್ಲೋದ್ರೂ ಬಹಳ ಡಿಮ್ಯಾಂಡ್ ಇರುತ್ತಲ್ಲ, ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈ ಬಾರಿ ಕಾಂಗ್ರೆಸ್ ಅವರೇ ನಿಮ್ಮನ್ನ ಸ್ವತಃ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ವಿಸ್ತಾರ ನ್ಯೂಸ್ ಜೊತೆ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನೀವು ಗರ್ವಾಪ್ಸಿ ಆಗೋದು ನಿಜವಾ? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೂರಾರು ಸಭೆಗಳನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳ ಸಭೆ, ಸಿದ್ದರಾಮಯ್ಯನವರ ಸಭೆಯನ್ನ 1 ಲಕ್ಷ ಜನ ಸೇರಿಸಿ ಮಾಡಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಲೇಬರ್ ಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಲಕ್ಷ ಮೇಲ್ಪಟ್ಟು ಜನ, ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು, ಇನ್ನೆಲ್ಲ ಕಾರ್ಯಕ್ರಮಗಳನ್ನು ಬಹಳ ಸಿನ್ಸಿಯರ್ ಆಗಿ ಮಾಡಿದ್ದೆ. ಜೊತೆಗೆ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ಎಲ್ಲವನ್ನ ಕೂಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೆ. ಅದೆಲ್ಲ ಕೂಡ ಪಕ್ಷದ ಎಲ್ಲರಿಗೂ ಕೂಡ ಬಹಳ ಪ್ರಾಮಾಣಿಕ ಅಂತೇಳಿ ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ. ಆ ಆಧಾರದ ಮೇಲೆ ಬೆಳಗಾಂ ಅಧಿವೇಶನದಲ್ಲಿ ಎಲ್ಲ ಕೂಡ ಇನ್ವೈಟ್ ಮಾಡಿದ್ರು. ನನಗೆ ಅಂತಲ್ಲ, 4-5 ಜನಕ್ಕೆ ಎಲ್ಲ ಕೂಡ ಇನ್ವೈಟ್ ಮಾಡಿದ್ರು. ಆಗಲೂ ಕೂಡ ನಾನು ಪಕ್ಷ ಬಿಟ್ಟು ಹೋಗಲಿಲ್ಲ. ಈಗ ಸ್ವಲ್ಪ ಅಸಮಾಧಾನ ಆದಮೇಲೆ ಕಾಂಗ್ರೆಸ್ನವರು ಅಪ್ರೋಚ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಆದರೆ ಅವರೆಲ್ಲರಿಗೂ ಕೂಡ ಹೇಳಿದ್ದೇನೆ, ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಮಾತ್ರ ನಾನು ನಿಮ್ಮ ಸಂಪರ್ಕದಲ್ಲಿದ್ದೇನೆ. ಪಾಲಿಟಿಕ್ಸ್ ಏನು ಕೂಡ, ಇವನ್ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿ ಬಂದಾಗಲೂ ಕೂಡ ಅವರು ಏನು ಪಾಲಿಟಿಕ್ಸ್ ಏನು ಕೂಡ ಏನು ಮಾತನಾಡಿಲ್ಲ. ಉಪಮುಖ್ಯಮಂತ್ರಿಗಳು ಕೂಡ ಕಾನ್ಸ್ಟಿಟ್ಯೂನ್ಸಿಗೆ ಏನು ಅನುಕೂಲ ಬೇಕು, ಅದನ್ನು ಅನುದಾನ ಬೇಕು, ಉಸ್ತುವಾರಿ ಸಚಿವರಾಗಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ರವರು ಕೂಡ 2-3 ಸಭೆ ಮಾಡಿದ್ದೇವೆ. ಯಾಕೆಂದ್ರೆ 110 ಅವ್ರದ್ದು ಬರ್ತದೆ. ಬೆಂಗಳೂರು ಸೌತ್ ಪ್ರಾಬ್ಲಮ್ಸ್ ಇದ್ದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿ ಕ್ಲಿಯರ್ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಮೂಲ ಕಾಂಗ್ರೆಸ್ಗಳಪ್ಪ, ನಿಮಗೆ ಅಲ್ಲಿ ಏನು ಅಸಮಾಧಾನ ಆಗಿದೆ ಅಂತ ಕಾಣ್ತದೆ, ನೀವು ಬನ್ಮುಡಿ ಅಂತಕ್ಕಂಥದ್ದನ್ನ ಕೂಡ ಅವರು ಆಫರ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಅದಕ್ಕೆ ಕಾಲ ಪಕ್ವವಾಗಿಲ್ಲ, ಇನ್ನೂ ಇಲ್ಲೇ ಇದ್ದೀನಿ, ಅಂತ ಸಂದರ್ಭ ಬಂದಾಗ ನಿಮ್ಮ ಅಪ್ರೋಚ್ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ನಿನ್ನೆ ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಸೇರಿದಂತೆ ಹಲವರು ಕಾಂಗ್ರೆಸ್ ಅಲ್ಲೇ ಇದ್ದಂತವರು, ಕಾಂಗ್ರೆಸ್ ಕುಟುಂಬದ ಸದಸ್ಯರಾದಂತವರು. ಹೀಗಾಗಿ ಅವರು ಮತ್ತೆ ಬಂದ್ರೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ, ನಾವೇ ಅವರನ್ನ ಸಂಪರ್ಕ ಮಾಡಿದೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಃ ಮಾಜಿ ಸಚಿವರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಎಲ್ಲೋದ್ರೂ ಬಹಳ ಡಿಮ್ಯಾಂಡ್ ಇರುತ್ತಲ್ಲ, ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈ ಬಾರಿ ಕಾಂಗ್ರೆಸ್ ಅವರೇ ನಿಮ್ಮನ್ನ ಸ್ವತಃ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ವಿಸ್ತಾರ ನ್ಯೂಸ್ ಜೊತೆ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನೀವು ಗರ್ವಾಪ್ಸಿ ಆಗೋದು ನಿಜವಾ? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೂರಾರು ಸಭೆಗಳನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳ ಸಭೆ, ಸಿದ್ದರಾಮಯ್ಯನವರ ಸಭೆಯನ್ನ 1 ಲಕ್ಷ ಜನ ಸೇರಿಸಿ ಮಾಡಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಲೇಬರ್ ಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಲಕ್ಷ ಮೇಲ್ಪಟ್ಟು ಜನ, ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು, ಇನ್ನೆಲ್ಲ ಕಾರ್ಯಕ್ರಮಗಳನ್ನು ಬಹಳ ಸಿನ್ಸಿಯರ್ ಆಗಿ ಮಾಡಿದ್ದೆ. ಜೊತೆಗೆ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ಎಲ್ಲವನ್ನ ಕೂಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೆ. ಅದೆಲ್ಲ ಕೂಡ ಪಕ್ಷದ ಎಲ್ಲರಿಗೂ ಕೂಡ ಬಹಳ ಪ್ರಾಮಾಣಿಕ ಅಂತೇಳಿ ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ. ಆ ಆಧಾರದ ಮೇಲೆ ಬೆಳಗಾಂ ಅಧಿವೇಶನದಲ್ಲಿ ಎಲ್ಲ ಕೂಡ ಇನ್ವೈಟ್ ಮಾಡಿದ್ರು. ನನಗೆ ಅಂತಲ್ಲ, 4-5 ಜನಕ್ಕೆ ಎಲ್ಲ ಕೂಡ ಇನ್ವೈಟ್ ಮಾಡಿದ್ರು. ಆಗಲೂ ಕೂಡ ನಾನು ಪಕ್ಷ ಬಿಟ್ಟು ಹೋಗಲಿಲ್ಲ. ಈಗ ಸ್ವಲ್ಪ ಅಸಮಾಧಾನ ಆದಮೇಲೆ ಕಾಂಗ್ರೆಸ್ನವರು ಅಪ್ರೋಚ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಆದರೆ ಅವರೆಲ್ಲರಿಗೂ ಕೂಡ ಹೇಳಿದ್ದೇನೆ, ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಮಾತ್ರ ನಾನು ನಿಮ್ಮ ಸಂಪರ್ಕದಲ್ಲಿದ್ದೇನೆ. ಪಾಲಿಟಿಕ್ಸ್ ಏನು ಕೂಡ, ಇವನ್ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿ ಬಂದಾಗಲೂ ಕೂಡ ಅವರು ಏನು ಪಾಲಿಟಿಕ್ಸ್ ಏನು ಕೂಡ ಏನು ಮಾತನಾಡಿಲ್ಲ. ಉಪಮುಖ್ಯಮಂತ್ರಿಗಳು ಕೂಡ ಕಾನ್ಸ್ಟಿಟ್ಯೂನ್ಸಿಗೆ ಏನು ಅನುಕೂಲ ಬೇಕು, ಅದನ್ನು ಅನುದಾನ ಬೇಕು, ಉಸ್ತುವಾರಿ ಸಚಿವರಾಗಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ರವರು ಕೂಡ 2-3 ಸಭೆ ಮಾಡಿದ್ದೇವೆ. ಯಾಕೆಂದ್ರೆ 110 ಅವ್ರದ್ದು ಬರ್ತದೆ. ಬೆಂಗಳೂರು ಸೌತ್ ಪ್ರಾಬ್ಲಮ್ಸ್ ಇದ್ದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿ ಕ್ಲಿಯರ್ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಮೂಲ ಕಾಂಗ್ರೆಸ್ಗಳಪ್ಪ, ನಿಮಗೆ ಅಲ್ಲಿ ಏನು ಅಸಮಾಧಾನ ಆಗಿದೆ ಅಂತ ಕಾಣ್ತದೆ, ನೀವು ಬನ್ಮುಡಿ ಅಂತಕ್ಕಂಥದ್ದನ್ನ ಕೂಡ ಅವರು ಆಫರ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಅದಕ್ಕೆ ಕಾಲ ಪಕ್ವವಾಗಿಲ್ಲ, ಇನ್ನೂ ಇಲ್ಲೇ ಇದ್ದೀನಿ, ಅಂತ ಸಂದರ್ಭ ಬಂದಾಗ ನಿಮ್ಮ ಅಪ್ರೋಚ್ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್
ಆಪ್ ಡೌನ್ಲೋಡ್ ಮಾಡಿ.